ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಜೋಗಿ ಅವರು ಬರೆದ ಅಪ್ಪನ ಜಗತ್ತು ಮಗನ ಜಗತ್ತು ಎರಡೂ ಇರುವ ಮಹಾ ಜಗತ್ತು ಅನ್ನುವಂಥ ಲೇಖನವನ್ನು ನೋಡೋಣ. ಮೊದಲಿಗೆ ನಾವು ಜೋಗಿ ಯಾರು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಜೋಗಿ ಅವರ ಪೂರ್ಣ ಹೆಸರನ್ನು ಗಮನದಲ್ಲಿಟ್ಕೊಳ್ಳಿ. ಗಿರೀಶ್ ರಾವ್ ಹತ್ವಾರ್. ಸುರತ್ಕಲ್ ಸಮೀಪದ ಹೊಸಬಿಟ್ಟಿನಲ್ಲಿ 16 ನವೆಂಬರ್ 1965 ಜನಿಸಿದರು. ಗುರುವಾಯನಕೆರೆ ಮತ್ತು ಉಪ್ಪಿನಂಗಡಿಯಲ್ಲಿ ಶಿಕ್ಷಣ ಪಡೆದು BCom ಪದವೀಧರರಾಗಿದ್ದಾರೆ. ತಂದೆಯ ಹೆಸರು ಶ್ರೀಧರ ರಾವ್, ತಾಯಿಯ ಹೆಸರು ಶಾರದೆ. ಸಹೋದರ ಹಿರಿಯ ಯಕ್ಷಗಾನ ಪ್ರಸಂಗಕರ್ತರು ಹಾಗೂ ತಾಳಮದ್ದಲೆ ಅರ್ಥಧಾರಿಗಳಾದ ಹತ್ವಾರ್ ನಾರಾಯಣ ರಾವ್. ಇವರು 18ನೇ ವಯಸ್ಸಿಗೆ ಬರಹ ಆರಂಭಿಸಿದರು. YNKಯವರ ಶಿಷ್ಯತ್ವವನ್ನು ಸ್ವೀಕರಿಸಿ ಕನ್ನಡ ಪ್ರಭದಲ್ಲಿ ಗಾಸಿಪ್ ಅಂಕಣವನ್ನು ಬರೆದರು. ನಂತರ ಹಾಯ್ ಬೆಂಗಳೂರು ಪತ್ರಿಕೆಯಲ್ಲಿ ರವಿ ಕಾಣದ್ದು ಅಂಕಣ ಬರಹದ ಮೂಲಕ ವೃತ್ತಿಯನ್ನು ಆರಂಭಿಸಿದರು. ಇವರು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಯಾವುದು ಅನ್ನುವಂಥದ್ದು ನೋಡ್ತಾ ಹೋಗೋಣ. ಹೊರಳು, ಯಾಮಿನಿ, ಚಿಟ್ಟೆಹೆಜ್ಜೆ, ಚಿಕ್ಕಪ್ಪ, ದೇವರ ಹುಚ್ಚು, ಚೈತ್ರ, ವೈಶಾಖ, ವಸಂತ ಸೇರಿದಂತೆ 10 ಕಾದಂಬರಿಗಳು. ಹಾಗೆ ಸೀಳು ನಾಲಗೆ, ಜೋಗಿ ಕಥೆಗಳು, ಕಾಡು ಹಾದಿಯ ಕಥೆಗಳು, facebook.com ಸೇರಿ ಒಟ್ಟಿಗೆ 8 ಕಥಾ ಸಂಕಲನಗಳನ್ನು ಪ್ರಕಟಪಡಿಸಿದ್ದಾರೆ. ಜೋಗಿ ಕಾಲಂ, ರೂಪುರೇಷೆ, ಸೀಕ್ರೆಟ್ ಡೈರಿ ಸೇರಿದಂತೆ ಒಟ್ಟು 12 ಅಂಕಣ ಸಂಕಲನಗಳನ್ನು ಹೊರತಂದಿದ್ದಾರೆ. ಹಾಗೆ ಇವರು ಸಾಹಿತ್ಯದ ಜೊತೆಗೆ ಸಿನಿಮಾ ವಿಮರ್ಶೆ ಮತ್ತು ಪುಸ್ತಕ ವಿಮರ್ಶಕರಾಗಿದ್ದಾರೆ. ಜೊತೆಯಲ್ಲಿ ಧಾರಾವಾಹಿಗಳಿಗೆ ನಿರಂತರ ಕಥೆ, ಚಿತ್ರಕಥೆ, ಸಂಭಾಷಣೆಯನ್ನು ರಚಿಸಿ ನೀಡಿದವರು. ಮೌನಿ, ಕಾಡಬೆಳದಿಂಗಳು ಸಿನಿಮಾಗಳಿಗೆ ಬರಹದ ವಿಸ್ತರಣೆಯನ್ನು ನೀಡಿದವರು. ಪ್ರಸ್ತುತ ಉದಯವಾಣಿ ಕನ್ನಡ ದಿನಪತ್ರಿಕೆಯ ಪುರವಣಿ ಸಂಪಾದಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದು, ಇವರ ಹಸ್ತಿನಾವತಿ ಕಾದಂಬರಿಯು ಮರು ಅನಾವರಣಗೊಂಡಿದೆ. ಈ ಲೇಖನವನ್ನು ತಂದೆ ತಾಯಿ ದೇವರಲ್ಲ ಎಂಬ ಕೃತಿಯಿಂದ ಆರಿಸಲಾಗಿದೆ. ಅಪ್ಪನ ಜಗತ್ತು ಮತ್ತು ಮಗನ ಜಗತ್ತು, ಇವರಿಬ್ಬರ ಜಗತ್ತು ಒಂದಕ್ಕೊಂದು ವಿರೋಧವಾಗಿರುವಂಥದ್ದು. ಅಂದರೆ ಹಳ್ಳಿಯಲ್ಲಿ ಅಪ್ಪನ ಜಗತ್ತು ಇದೆ, ಸಿಟಿಯಲ್ಲಿ ನಗರದಲ್ಲಿ ಮಗನ ಜಗತ್ತು ಇದೆ. ಹಳ್ಳಿ ಮತ್ತು ನಗರ ಇವುಗಳ ಎರಡರ ಅಂದರೆ ಇವುಗಳಲ್ಲಿ ವಾಸಿಸ್ತಾ ಇರುವವರ ಮನಸ್ಸುಗಳ ಬದುಕಿನ ದೃಷ್ಟಿಕೋನದಿಂದ ದೂರವಾಗ್ತಾ ಇರುವಂತಹ ಮಾನವೀಯ ಸಂಬಂಧಗಳ ವಿಶ್ಲೇಷಣೆ ಇದೆ. ಹಳ್ಳಿಯ ಬದುಕು ಇಷ್ಟವಾದರೂ ನಗರದ ನವನಾಗರಿಕತೆಗೆ ಮನಸೋತಂತಹ ಮಗ ಹಳ್ಳಿಯ ಕಡೆಗೆ ಮುಖ ಮಾಡಲಾರ. ಅಂದರೆ ಅವನಿಗೆ ಹಳ್ಳಿ ಇಷ್ಟ ಇರ್ತದೆ, ಆದರೆ ಹಳ್ಳಿಗೆ ಹೋಗಿ ನೆಲೆಸಬೇಕು ಅನ್ನುವಲ್ಲಿ ಅವನು ಮನಸ್ಸು ಮಾಡುವುದಿಲ್ಲ. ಹಳ್ಳಿಯ ಗದ್ದೆ ತೋಟಗಳಲ್ಲೇ ಬದುಕಿನ ಸಮೃದ್ಧಿಯನ್ನು ಕಂಡಂತಹ ತಂದೆ ನಗರಕ್ಕೆ ಒಗ್ಗಿಕೊಳ್ಳಲು ಆತನಿಂದ ಅಸಾಧ್ಯ ಆಗ್ತದೆ. ಹೀಗೆ ಅವರಿಬ್ಬರ ಜಗತ್ತು ಎರಡೂ ಕೂಡ ಏಕಕಾಲದಲ್ಲಿ ಸಂಕಟ ಮತ್ತು ಸಂಭ್ರಮವನ್ನು ಅನುಭವಿಸುವಂಥದ್ದು. ತನ್ನ ಮಗ ನಗರದಲ್ಲಿದ್ದಾನೆ, ಒಳ್ಳೆಯ ಹುದ್ದೆಯಲ್ಲಿದ್ದಾನೆ ಅನ್ನುವಂಥ ಒಂದು ಭ್ರಮೆಯಲ್ಲಿ ಅಪ್ಪ ಸಂತೋಷದಲ್ಲಿದ್ದಾನೆ. ತನ್ನ ಅಪ್ಪ ಹಳ್ಳಿಯಲ್ಲಿದ್ದಾನೆ, ಸಾಕಷ್ಟು ಆಸ್ತಿ ಇದೆ ಅನ್ನುವಂಥ ಭ್ರಮೆಯಲ್ಲಿ ಮಗನೂ ಕೂಡ ಸುಖವಾಗಿದ್ದಾನೆ. ಆದರೆ ಇಬ್ಬರಿಗೂ ಕೂಡ ತಮ್ಮ ತಮ್ಮ ಜಗತ್ತನ್ನು ಬದಲಾಯಿಸಲು ಇಷ್ಟವಿಲ್ಲ. ಸರಿ ವಿದ್ಯಾರ್ಥಿಗಳೇ, ಈಗ ನಾವು ಪಾಠವನ್ನು, ಈ ಲೇಖನವನ್ನು ನೋಡೋಣ. ಅದಕ್ಕಿಂತ ಮೊದಲು ಪ್ರಶ್ನೆಗಳನ್ನು ನೋಡೋಣ. ವಿದ್ಯಾರ್ಥಿಗಳೇ, ಮುಂದೆ ಇವುಗಳ ಎಲ್ಲ ನಿಮ್ಮ ಪಠ್ಯಪುಸ್ತಕದ ಎಲ್ಲ ಪ್ರಶ್ನೋತ್ತರಗಳ ವಿಡಿಯೋವನ್ನು ಹಾಕ್ತೇನೆ, ಅಲ್ಲಿಗೂ ಕೂಡ ಭೇಟಿ ನೀಡಿ. ಈಗ ಈ ಒಂದು ಲೇಖನಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅನ್ನುವಂಥದ್ದು ನೋಡೋಣ. ಮೊದಲ ಪ್ರಶ್ನೆ ನೋಡಿ, ತಂದೆ ಮತ್ತು ಮಗನ ಬದುಕಿನ ವ್ಯತ್ಯಾಸವನ್ನು ಜೋಗಿಯವರ ಲೇಖನದ ಹಿನ್ನೆಲೆಯಲ್ಲಿ ವಿವರಿಸಿ. ಎರಡನೇ ಪ್ರಶ್ನೆ, ಹಳ್ಳಿಯ ಮತ್ತು ನಗರದ ಜೀವನ ಕ್ರಮದಲ್ಲಿನ ವೈರುಧ್ಯಗಳನ್ನು ಜೋಗಿಯವರು ಚಿತ್ರಿಸಿದ ಬಗೆ ಹೇಗೆ ವಿವರಿಸಿ. ಮೂರನೇ ಪ್ರಶ್ನೆ, ಆಧುನಿಕತೆಯ ಮಹಾಪೂರದಲ್ಲಿ ಸತ್ವ ಕಳೆದುಕೊಳ್ಳುತ್ತಿರುವ ಹಿರಿಯರ ಬದುಕಿನ ಚಿತ್ರಣವನ್ನು ಜೋಗಿಯವರ ಲೇಖನದ ಹಿನ್ನೆಲೆಯಲ್ಲಿ ವಿವರಿಸಿ. ಸರಿ, ಈಗ ನಾವು ಈ ಲೇಖನವನ್ನು ನೋಡೋಣ.
ಈ ಪಾಠದ ಶೀರ್ಷಿಕೆ ತಿಳಿಸುವ ಹಾಗೆ ಅಪ್ಪನನ್ನು ಇಲ್ಲಿ ಲೇಖಕರು ಪರಿಚಯಿಸ್ತಾರೆ ನೋಡಿ. ಅವರಿಗೆ ವಯಸ್ಸಾಗಿದೆ. ಸುಮಾರು 70 ವರ್ಷ ಹಳ್ಳಿಯಲ್ಲಿದ್ದಾರೆ. ದೊಡ್ಡದೊಂದು ತೋಟವಿದೆ. ಮನಸ್ಸಿಟ್ಟು ದುಡಿದರೆ ಆ ತೋಟದಿಂದ ತಿಂಗಳಿಗೆ ಸುಮಾರು 1 ಲಕ್ಷ ಆದಾಯ ಬರುತ್ತದೆ. ಅಂದರೆ ಅವರಿಗೀಗ ಪ್ರಾಯ ಆಗಿದೆ, 70 ವರ್ಷ ಆಗಿದೆ. ಆ ಹಳ್ಳಿಯಲ್ಲಿ ದೊಡ್ಡದೊಂದು ತೋಟವಿದೆ. ನಿಜವಾಗಿ ಮನಸ್ಸು ಕೊಟ್ಟು ದುಡಿಮೆ ಮಾಡಿದರೆ ತಿಂಗಳಿಗೆ 1 ಲಕ್ಷ ದುಡಿಬಹುದು ಅನ್ನುವಂಥ 1 ಲಕ್ಷ ಆದಾಯ ಸಿಗ್ತದೆ. ತಿಂಗಳಿಗೆ 1 ಲಕ್ಷ ಆದಾಯ ಬರುವಂತಹ ಅಡಿಕೆ, ತೆಂಗು, ಏಲಕ್ಕಿ, ಅರಶಿನ, ದಾಲ್ಚಿನ್ನಿ, ಗೆಣಸು, ದೇವಹಲಸು, ಮಾವು, ಸಪೋಟ ಹೀಗೆ ಬೇರೆ ಬೇರೆ ರೀತಿಯ ಹಣ್ಣುಗಳ ಮರಗಳಿವೆ. ಹಾಗೆಯೇ ಹೂಗಳನ್ನು ಕೂಡ ನೋಡಿ. ರತ್ನಗಂಧಿ, ಬಿಳಿ ದಾಸವಾಳ, ಸುರಗಿ, ಬಕುಳ, ಮಂದಾರ, ರಥಪುಷ್ಪ, ನೀಲಿಗೋರಟ್ಟಿ, ಸಂಜೆ ಮಲ್ಲಿಗೆ, ಬ್ರಹ್ಮಕಮಲ ಹೀಗೆ ಒಂದು ರಾಶಿ ಹೂವಿನ ಗಿಡಗಳಿವೆ. ಪಕ್ಕದಲ್ಲೇ ಬಿಲ್ವಪತ್ರೆಯ ಮರ, ತುಳಸಿವನ, ನೆಲಕ್ಕೆ ಕಾಲಿಟ್ಟರೆ ಗರಿಕೆ, ಒಂದೆಲಗ, ಅಮೃತಬಳ್ಳಿ ಹಾಗೆ ಲೋಳೆಸರ ಮೊದಲಾದ ಔಷಧೀಯ ಗುಣಗಳುಳ್ಳ ಗಿಡ, ಮರ, ಬಳ್ಳಿಗಳು. ಇಡೀ ಪ್ರದೇಶವೇ ಒಂದು ರೀತಿಯ ಆಶ್ರಮ ಇದ್ದ ಹಾಗಿದೆ. ಬೆಟ್ಟದ ತಪ್ಪಲಿನಲ್ಲಿ ಕೊಂಚ ಎತ್ತರದ ಜಾಗದಲ್ಲಿ ಮನೆ ಇರುವುದರಿಂದ ಮನೆಯ ಮುಂದೆ ನಿಂತರೆ ಹಿಂದುಗಡೆ ಬೆಟ್ಟವು, ಮುಂದುಗಡೆ ಕಣಿವೆಯೂ ಕಾಣಿಸ್ತದೆ. ಮನೆಯ ಮುಂದೆಯೇ ಸೂರ್ಯೋದಯ ಆಗಿ ಮನೆ ಹಿಂದೆ ಸೂರ್ಯಾಸ್ತ ದಿನನಿತ್ಯದ ವಿದ್ಯಮಾನ. ಬೇಸಿಗೆಯಲ್ಲೂ ತಣ್ಣನೆಯ ಗಾಳಿ, ಉಚಿತ ವರ್ತಮಾನ. ಮಳೆಗಾಲದಲ್ಲಿ ಕೊಂಚ ಹೆಚ್ಚೇ ಅನಿಸುವಷ್ಟು ಮಳೆ. ಮೈ ಮುದುರಿಸಿ ರುಚಿಗಟ್ಟಿಸುವಂತಹ ಚಳಿಗೆ ಬೆಚ್ಚಗಿನ ಬೆಳಗಿನ ಬಿಸಿಲು ಬೆಂಬಲಕ್ಕೆ ನಿಲ್ಲುವಂತಹ ಸಂತೋಷ ಚಕಿತ ಹವಾಮಾನ. ಹೀಗೆ ಪ್ರಕೃತಿ ರಮ್ಯತೆಯಿಂದ ಕೂಡಿರುವಂತಹ ಈ ಹಿರಿಯರ ಮನೆ ಸುತ್ತಮುತ್ತಲೂ ಇದ್ದಂತಹ ಬೆಲೆ ಬಾಳುವ ಗಿಡ ಮರಗಳು ಹಾಗೆ ತೋಟಗಳು ಎಲ್ಲವೂ ಇವೆ. ಅದು ಕೂಡ ಸೂರ್ಯಾಸ್ತ, ಎರಡೂ ರೀತಿಯ ಸೂರ್ಯಾಸ್ತವನ್ನು ನೋಡ್ಬೋದು, ಸೂರ್ಯೋದಯವೂ ಕೂಡ ಕಾಣ್ಬೋದು ಅನ್ನುವಂಥದ್ದು ಇಲ್ಲಿ. ಅಂದರೆ ಆ ರೀತಿಯಲ್ಲಿ ಒಂದು ರಮ್ಯ ವಾತಾವರಣವನ್ನು ಉಂಟು ಮಾಡುವಂತಹ ಪ್ರಕೃತಿಯ ನಡುವೆ ಇರುವಂತಹ ಮನೆಯನ್ನು ಹೊಂದಿದಂತಹ ಈ ಹಿರಿಯರು ಇದ್ದಾರೆ. ಇನ್ನು ಈ ಹಿರಿಯರು, ಈ 70 ವರ್ಷದ ಹಿರಿಯರ ಅಪ್ಪ ಇದ್ದಾರಲ್ಲ, ಲೇಖಕರು ಹೇಳ್ತಾರೆ ಅವರು ಹೇಗೆ ಈ ಒಂದು ತೋಟವನ್ನು ಮಾಡಿದರು ಅನ್ನುವಂಥದ್ದು. ಅಂತಹ ಪ್ರದೇಶದಲ್ಲಿ ಮನೆ ಮಾಡಿಕೊಂಡು ಬಾಳುತ್ತಾ ಬಂದವರು ಕೊಂಚ ತಿರುಗಿ ನೋಡಿದರೆ ಅವರ ತಂದೆಯ ಕಾಲದ ಇತಿಹಾಸ ಕಣ್ಣಿಗೆ ಕಟ್ಟುತ್ತದೆ. ಅವರ ತಂದೆ ಅಲ್ಲಿಗೆ ಬಂದು ನೆಲೆಸಿದಾಗ ಅದು ದಟ್ಟ ಕಾಡು ಪ್ರದೇಶ. ನೆಟ್ಟ ಗಿಡಗಳನ್ನು ಮೆಟ್ಟಿ ಸಾಗುವ ಆನೆ, ಕುಟ್ಟಿ ಕೆಡಹುವ ಕಾಡು ಹಂದಿ, ಸವಿದು ಮೆಲ್ಲುವ ಜಿಂಕೆ, ಅಬ್ಬರಿಸಿ ಬೊಬ್ಬಿರುವ ಹುಲಿ, ಮರೆಯಲ್ಲಿ ಕಾಯುತ್ತಿರುವ ಕರಡಿ ಅಂತಹ ಜಾಗಕ್ಕೆ ಬಂದು ಆ ಕಾಡನ್ನು ಕೊಂಚವೇ ಹದ ಮಾಡಿ ಅಲ್ಲಿ ನೆಲೆ ನಿಂತು ಅಲ್ಲೊಂದು ತೋಟವನ್ನು ಮಾಡಿದ್ದು ಒಂದು ರಾಜ್ಯ ಕಟ್ಟಿದಷ್ಟೇ ದೊಡ್ಡ ಸಾಧನೆ. ಅಂದರೆ ಈಗ ಏನು ತಿಂಗಳಿಗೆ ಇಂತಿಷ್ಟು ಆದಾಯ ಬರುವಂತಹ, ಲಕ್ಷಗಟ್ಟಲೆ ಆದಾಯ ಬರುವಂತಹ ಆ ಒಂದು ತೋಟವನ್ನು ಮಾಡಬೇಕಾದ್ರೆ ಈ ಹಿರಿಯ ವ್ಯಕ್ತಿಯ ತಂದೆ ಇಷ್ಟೆಲ್ಲ ಕಷ್ಟಪಟ್ಟಿದ್ರು. ಅದನ್ನೇ ಈಗ ಈ ಹಿರಿಯ ವ್ಯಕ್ತಿ ಅಂದರೆ ತಂದೆ ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಅವರ 70 ವರ್ಷ, ಇವರ ಅಪ್ಪನ 60 ವರ್ಷದ ದುಡಿಮೆ ಆ ನೆಲಕ್ಕೆ ಸಂದಾಯವಾಗಿದೆ. ಅಂದರೆ 70 ವರ್ಷದ ಹಿರಿಯರ ಅಪ್ಪ ದುಡಿದಂತಹ ಅವರ ಒಟ್ಟು 60 ವರ್ಷದ ದುಡಿಮೆ ಈ ನೆಲದಲ್ಲಿ ಇದೆ ಅನ್ನುವಂಥದ್ದು. ಅದರ ಪರಿಣಾಮವೇ ಶತಮಾನದಾಚೆಯ ಇತಿಹಾಸವೂ ಶ್ರಮವೂ ಉಳ್ಳ ಬೀಡೊಂದು ಎದ್ದು ನಿಂತಿದೆ. ಅಲ್ಲಿ ಅವರೇ ಸರ್ವ ಸ್ವತಂತ್ರರು. ಅಷ್ಟೇನೂ ದುಡಿಯಬೇಕಾಗಿಲ್ಲ. ರಬ್ಬರು ರಸ ಒಸರುತ್ತದೆ. ಒಂದಷ್ಟು ಆರೈಕೆ ಮಾಡಿದರೆ ಕಂಗು ಫಲ ನೀಡುತ್ತದೆ. ತೆಂಗು ಕಲ್ಪವೃಕ್ಷ ಆಗುತ್ತದೆ. ಒಂಚೂರೇ ಚೂರು ನೀರು ಹನಿಸಿದರೆ ಘಮ್ಮೆನಿಸುವ ಗಂಧಸಾಲೆ ಭತ್ತ ಬೆಳೆದು ಅನ್ನವಾಗಿ ಬಟ್ಟಲು ತುಂಬುತ್ತದೆ. ಅಂದರೆ ಇಲ್ಲಿ ಇರುವಂತಹ ಈ ತೋಟ, ಈ ಜಾಗ, ಈ ಹಿರಿಯರೇನೋ ತುಂಬ ಕಷ್ಟಪಡಬೇಕಾಗಿಲ್ಲ. ಚೂರೇ ನೀರು ಹಾಕಿದರೆ ಸಾಕು, ಬೇಕಾಗುವಷ್ಟು ಫಸಲು ಬರ್ತದೆ. ಅದು ಕೂಡ ಅಕ್ಕಿ ತರಲಿಕ್ಕೇನು ಹೊರಗೆ ಹೋಗಬೇಕಾಗಿಲ್ಲ. ಅವರಲ್ಲೇ ಗದ್ದೆಯೂ ಇದೆ. ಗಂಧಸಾಲೆ ಬೆಳೆಯುವಂಥ, ಗಂಧಸಾಲೆ ಅಂದರೆ ಬೇರೆ ಬೇರೆ ರೀತಿಯ ಅಕ್ಕಿಗಳಿರ್ತವೆ ನೋಡಿ, ಅದರಲ್ಲಿ ಒಂದು ವಿಧದ ಆ ಗಂಧಸಾಲೆಯ ಭತ್ತವನ್ನು ಬೆಳೆದು ಅಕ್ಕಿ ಮಾಡಿ ಅದನ್ನು ಅನ್ನವಾಗಿ ಅದೇ ಬಟ್ಟಲು ತುಂಬುತ್ತದೆ.
ಇನ್ನು ಹೇಳ್ತಾರೆ ಲೇಖಕರು, ಈಗಿನ ಆಧುನಿಕ ಕಾಲದ ಅವರ ಮಗ ಅವನು ಹೇಗಿದ್ದಾನೆ ಅನ್ನುವಂಥದ್ದು. ಅಂದರೆ ಅಪ್ಪನ ಆ ಒಂದು ತೋಟದಲ್ಲೇ ಮಗನೂ ಅದನ್ನೇ ನೋಡ್ತಾ ಮುಂದುವರಿದಿದ್ದಾರೆ. ಆದರೆ ಅವರ ಮಗ ಮಾತ್ರ, ಅಂದರೆ ಮೂಲ ಯಾರು ಅಜ್ಜ ಇದ್ದರು ಅವರ ಮೊಮ್ಮಗ, ಅವನಿಗೆ ಮಾತ್ರ ಹಾಗೆ ಇಬ್ಬರು ಮಕ್ಕಳಿದ್ದಾರೆ. ಈ ಹಿರಿಯರಿಗೆ ಇಬ್ಬರು ಮಕ್ಕಳಿದ್ದಾರೆ, ಒಂದು ಮಗಳು ಒಂದು ಮಗ. ಮಗಳಿದ್ದಾಳಲ್ಲ, ಅಂದರೆ ಆ ಇಬ್ಬರಿಗೂ ಈ ತೋಟಗಳು, ಗದ್ದೆಗಳು, ಹೊಲಗಳು ಯಾವುದೂ ಬೇಕಾಗಿಲ್ಲ, ಆ ಮನೆ ಆಗಲಿ ಯಾವುದೂ ಬೇಕಾಗಿಲ್ಲ. ಮಗಳು ಮದುವೆಯಾಗಿ ಪೂನಾ ಸೇರಿದ್ದಾಳೆ. ಅಂದರೆ ಅವಳು ಗಂಡನ ಮನೆ ಒಟ್ಟಿಗಿದ್ದಾಳೆ, ಗಂಡನೊಟ್ಟಿಗೆ ಇದ್ದಾಳೆ, ಆ ಮನೆಯಲ್ಲೇ ಇದ್ದಾಳೆ. ಅವಳೇನು ಈ ಊರಿಗೆ ಬರುವುದಿಲ್ಲ. ಹಾಗೆ ಮಗ ಇದ್ದಾನಲ್ಲ, ಅವನು ಕೆಲಸ ಹುಡುಕಿಕೊಂಡು ಬೆಂಗಳೂರಿಗೆ ಹೋಗಿದ್ದಾನೆ. ಅವನು ಮರಳಿ ಬರುವ ಸೂಚನೆಯೇ ಇಲ್ಲ. ಯಾಕಂದರೆ ಬೆಂಗಳೂರಲ್ಲಿ ಆತನಿಗೆ ತಿಂಗಳಿಗೆ ₹1,00,000 ಸಂಬಳದ ಕೆಲಸ. ಅಂದರೆ ಅವನಿಗೆ ತಿಂಗಳಿಗೆ 1,00,000 ಸಂಬಳ ಬರ್ತದೆ. 1,00,000 ಕೊಟ್ಟ ಮೇಲೆ 1,00,000 ಕೊಡದೇ ಇದ್ದರೆ ನಡೆಯುವುದಿಲ್ಲವಾದ್ದರಿಂದ ರಾತ್ರಿ ಹಗಲು ದುಡಿಮೆ. ಅಂದರೆ 1,00,000 ಸಂಬಳ ಇರ್ತದೆ ಅಂತ ಆರಾಮ ತಗೊಳ್ಳಿಕ್ಕಿಲ್ಲ. ಆ 1,00,000 ಸಂಬಳ ಕೊಟ್ಟಂತಹ ಕಂಪನಿಗಳು ಅಷ್ಟೇ ಅವರಿಂದ ಕೆಲಸವನ್ನು ಮಾಡಿಸ್ತವೆ. ಅದೇ ಹೇಳುವಂಥದ್ದಿಲ್ಲಿ, 1,00,000 ಕೊಡ್ತಾರೆ ಅಂತ ಲಕ್ಷ್ಯ ಅಂದರೆ ಗಮನ ಕೊಡದಿದ್ದರೆ ನಡೆಯುವಂಥದ್ದಲ್ಲ. ಕೆಲಸ ತೆಗೆದು ಬಿಡ್ತಾರೆ, ಕೆಲಸದಿಂದ ಕೆಲಸ ಹೋಗ್ತದೆ. ಹಾಗಾಗಿ 1,00,000 ಕೊಟ್ಟ ಮೇಲೆ 1,00,000 ಕೊಟ್ಟ ಮೇಲೆ 1,00,000 ಇದ್ದರೆ ಮಾತ್ರ ನಡೆಯುವುದು. ಹಾಗಾಗಿ ಆತ ಏನು ಮಾಡ್ತಾಯಿದ್ದ, ರಾತ್ರಿ ಹಗಲು ದುಡಿಮೆ, ಮೇಲಾಗಿ ಒತ್ತಡ. ಅಂದರೆ ಬೆಂಗಳೂರಲ್ಲಿ ಅಥವಾ ಇಂತಹ ಸಾಫ್ಟ್ವೇರ್ ಕಂಪನಿಯಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೋ ಅವರಿಗೆಲ್ಲ ಒತ್ತಡ ಇದ್ದ ಹಾಗೆ. ಮನೆಯಿಂದ ಕಚೇರಿಗೆ, ಕಚೇರಿಯಿಂದ ಮನೆಗೆ ಕ್ರಮಿಸುವ ಸಮಯ ಕ್ರಮೇಣ ಹೆಚ್ಚಾಗಿ ಸದ್ಯಕ್ಕೆ ಅದು ಸರಾಸರಿ 2 ಗಂಟೆ 11 ನಿಮಿಷಕ್ಕೆ ಬಂದು ನಿಂತಿದೆ. ಅಂದರೆ ಅಷ್ಟು ದಾರಿ ಆ ಕಂಪನಿಗೆ, ತನ್ನ ಮನೆಯಿಂದ ಆ ಕಂಪನಿಗೆ ಹೋಗಬೇಕಾದ್ರೆ 2 ಗಂಟೆ 11 ನಿಮಿಷ ತಾಗ್ತದಂತೆ. ಆತನ ಮಗ ಅದೇ ನಗರದ ಸ್ಕೂಲಲ್ಲಿ ಓದುತ್ತಿದ್ದಾನೆ. ಹೆಂಡತಿಗೆ ಗೆಳತಿಯರಿದ್ದಾರೆ. ದುಡಿಯುವ ಆಸಕ್ತಿ ಆಕೆಗೆ ಕಿಂಚಿತ್ತೂ ಇಲ್ಲ. ಗಂಡ ಅಷ್ಟು ಲಕ್ಷಗಟ್ಟಲೆ ದುಡಿಯುವಾಗ ತಾನು ಏಕೆ ದುಡಿಬೇಕು? ಹಾಗಾಗಿ ಆಕೆಯ ಗೆಳತಿಯರೊಟ್ಟಿಗೆ ಎಲ್ಲ ತಿರುಗಾಡ್ತಾ ಇದ್ದಿರ್ಬೋದು ಅಂತ ಅವಳಿಗೆ ದುಡಿಯುವ ಮನಸ್ಸಿಲ್ಲ. ಮಗನೂ ಕೂಡ ನಗರದ ಸ್ಕೂಲಲ್ಲಿ ಓದ್ತಾ ಇದ್ದಾನೆ. ನಗರದಲ್ಲಿ ಸ್ಕೂಲಲ್ಲಿ ಓದುವುದಂದರೆ ಅಲ್ಲಿಯೂ ಕೂಡ ಲಕ್ಷಗಟ್ಟಲೆ ಫೀಸ್ ಇರ್ತದೆ. ಮಗನ ಬದುಕಿನ ರೂಪುರೇಷೆ ಸಿದ್ಧವಾಗಿದೆ. 10 ಗಂಟೆ ಕಚೇರಿ, 5 ಗಂಟೆ ರಸ್ತೆ, 3ರಿಂದ 4 ಗಂಟೆ ಓವರ್ ಟೈಮ್. ಸರಿಯಾಗಿ ಇದನ್ನು ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ದುಡಿತಾರೆ ಅಂತ. 6 ಗಂಟೆ ನಿದ್ದೆ. ಓವರ್ ಟೈಮ್ ತಪ್ಪಿಸಿದರೆ ಹೆಂಡತಿ ಮಕ್ಕಳಿಗೆ ಒಂದಷ್ಟು ಸಮಯ. ಅವರಿಗೂ ಆತನ ಸಮಯ ಬೇಕಿಲ್ಲ. ಅವರು ಅವರವರ ಸಾವಕಾಶಗಳನ್ನು ಕಂಡುಕೊಂಡಿದ್ದಾರೆ. ಅವರ ಕಾಲ ಬೇರೆ ಹೇಗೋ ಕಳೆದು ಹೋಗುತ್ತದೆ. ಮಗ ಬೆಳಗಾಗಿದ್ದು ಟ್ಯೂಷನ್ಗೆ, ಅದಾದ ಮೇಲೆ ಸ್ವಿಮ್ಮಿಂಗ್ ಕ್ಲಾಸಿಗೆ, ಸಂಜೆ ಫುಟ್ಬಾಲ್ ಆಡುವುದಕ್ಕೆ, ಅದಾದ ಮೇಲೆ ಓದಿಗೆ, ಕೊನೆಯಲ್ಲಿ ಟಿವಿಗೆ ತನ್ನನ್ನು ಒಪ್ಪಿಸಿಕೊಂಡು ಬಿಟ್ಟಿದ್ದಾನೆ. ಈತ ತಿಂಗಳಿಗೆ ಲಕ್ಷಗಟ್ಟಲೆ ದುಡಿತಾನೆ, 1,00,000 ಸಂಪಾದನೆ ಆಗ್ತದೆ. ಆ ಒಂದು ಕಂಪನಿಗೆ ಹೋಗಬೇಕಾದ್ರೆ ಆತ 2 ಗಂಟೆ 11 ನಿಮಿಷ, 2 ಗಂಟೆ 11 ನಿಮಿಷ ಅಂದರೆ ಹೋಗಲಿಕ್ಕೆ ಮಾತ್ರ, ಬರಲಿಕ್ಕೆ ಪುನಃ ಒಟ್ಟಿಗೆ 4 ಗಂಟೆ 22 ನಿಮಿಷ, ಅಂದರೆ 4-4.25 ಗಂಟೆ ಆಗ್ತದೆ. ಒಟ್ಟಿಗೆ 5 ಗಂಟೆ ಆಗ್ತದೆ. ಅಂತೂ ಹೆಂಡತಿಗೇನು ಕೆಲಸ ಮಾಡಬೇಕಾಗಿಲ್ಲ. ಅವಳು ಆಕೆಯ ಗೆಳತಿಯರೊಟ್ಟಿಗೆ ಸುಖವಾಗಿದ್ದಾಳೆ. ಮಗನಿಗೆ ಬೆಳಿಗ್ಗೆ ಟ್ಯೂಷನ್ ಇರ್ತದೆ, ಆನಂತರ ಸ್ವಿಮ್ಮಿಂಗ್ ಕ್ಲಾಸ್ ಅಂತ ಇರ್ತದೆ, ಆನಂತರ ಬೇರೆ ಬೇರೆ ರೀತಿಯಲ್ಲಿ ಅವರವರಿಗೆ ಬೇಕಾದ ಹಾಗೆ ಇದ್ದಾರೆ. ಕೆಲವೊಮ್ಮೆ ಈತನಿಗೆ ಮನಸ್ಸಾಗ್ತದೆ ಹೆಂಡತಿ ಮಗನೊಟ್ಟಿಗೆ ಇದ್ದು ಬಿಡುವ ಅಂತ. ಅದಕ್ಕೆ ಓವರ್ ಟೈಮನ್ನು ತಪ್ಪಿಸಿ ಅವರೊಂದಿಗೆ ಒಂದಿಷ್ಟು ಸಮಯ ಕಳೆಯುವ ಅಂತ ಯೋಚನೆ ಮಾಡಿದರೆ ಅವರಿಗೆ ಆತನ ಸಮಯದ ಅಗತ್ಯ ಇಲ್ಲ. ಮಗನಿಗೂ ಕೂಡ ಅಪ್ಪನ ಅಗತ್ಯ ಇಲ್ಲ, ಹೆಂಡತಿಗೂ ಕೂಡ ಗಂಡನ ಅಗತ್ಯ ಇಲ್ಲ. ಅವರವರಿಗೆ ಬೇಕಾದಾಗೆ ಹಣ ಬರ್ತದಲ್ಲ, ಹಣ ಹೆಚ್ಚು ದುಡಿಮೆ ಮಾಡಿದರೆ ಒಳ್ಳೆಯದೇ ಅಲ್ವಾ. ಹಾಗಾಗಿ ಆತನಿಗೆ ಓವರ್ ಟೈಮ್ ಮಾಡಲಿಕ್ಕೆ, OT ಮಾಡಲಿಕ್ಕೆ ಬಹುಶಃ ಅವರು ತಮ್ಮ ವೇಳೆಗಳನ್ನು ಹೇಗೋ ಕಳೆದುಕೊಂಡು ಬಿಡ್ತಾರೆ. ಈತನನ್ನು ಸರಿಯಾಗಿ ನೋಡುವುದಿಲ್ಲ, ಗಮನಿಸುವುದಿಲ್ಲ ಅನ್ನೋಂಥದ್ದು ನೋಡ್ಬೋದು. ಒಂದು ಕಡೆ ಒತ್ತಡ ಇರ್ತದೆ, ಸಮಯ ಇರುವುದಿಲ್ಲ. ಆದರೂ ಕೂಡ ಅಂತೂ ನಗರದಲ್ಲಿ ಇರುವುದು ಮಗನಿಗೆ ಇಷ್ಟವಿಲ್ಲ. ಎಂದಾದರೊಂದು ದಿನ ಹಳ್ಳಿಗೆ ಮರಳಬೇಕು ಎಂಬ ಆಸೆ ಇದೆ. ಆತನಿಗೂ ಕೂಡ ಈ ನಗರದಲ್ಲಿ ಇರಲಿಕ್ಕೆ ಮನಸ್ಸಿಲ್ಲ. ಒಂದಲ್ಲ ಒಂದು ದಿನ ತಾನು ತನ್ನ ಹಳ್ಳಿಗೆ ಹಿಂತಿರುಗ್ತೇನೆ ಅನ್ನುವಂಥ ಆಸೆ. ಆದರೆ ಅದೇ ಕಾರಣಕ್ಕೆ ಹಳ್ಳಿಯಲ್ಲಿ ಇರುವ ತೋಟವನ್ನು ಮಾರುವುದಕ್ಕೆ ಆತನಿಗೆ ಇಷ್ಟವಿಲ್ಲ. ಅದೇ ಕಾರಣಕ್ಕಾಗಿ, ಅಂದರೆ ಅವನಿಗೆ ಹಳ್ಳಿ ಅಂದರೆ ಇಷ್ಟ. ಒಂದಲ್ಲ ಒಂದು ದಿನ ತಾನು ಅಲ್ಲಿಗೆ ಹೋಗಬೇಕು ಅನ್ನುವಂಥ ಆಸೆ ಇದೆ. ಹಾಗಾಗಿ ಅವನು ಮಾರಲಿಕ್ಕೆ ಅವನಿಗೆ ಇಷ್ಟ ಇಲ್ಲ.
ಹಳ್ಳಿಯಲ್ಲಿರುವಂಥ ಅಪ್ಪನ ಮನಸ್ಥಿತಿ ನೋಡಿ. ಈ ಹಳ್ಳಿಯಲ್ಲಿರುವಂಥ ಅಪ್ಪನಿಗೆ ನಗರವೆಂದರೆ ಅಷ್ಟಕ್ಕಷ್ಟೇ, ಅಂದರೆ ಸಿಟಿಯ ಲೈಫ್ ಅವನಿಗೆ ಇಷ್ಟ ಆಗೋದಿಲ್ಲ. ಒಂದೆರಡು ಬಾರಿ ಹಳ್ಳಿಯಿಂದ ನಗರಕ್ಕೆ ಹೋದಾಗ ಆತ ದಾರಿ ತಪ್ಪಿಸಿಕೊಂಡಿದ್ದಾನೆ. ನಿಮಗೆಲ್ಲ ಸಿಟಿ ಹೇಗೆ ಅಂತ ಗೊತ್ತಿದೆ. ಒಂದು ಕಡೆಯಿಂದ ಹೋದರೆ ಇನ್ನೊಂದು ಕಡೆ ಗೊತ್ತಾಗೋದಿಲ್ಲ. ಹೊಸದಾಗಿ ಅದು ಕೂಡ ಹಳ್ಳಿಯಿಂದ ಹೊರಟವರಿಗಂತೂ ಆ ನಗರದ ದಾರಿಗಳು ಎಲ್ಲಿ ಹೋಗ್ತವೆ ಅನ್ನುವಂಥದ್ದೇ ಗೊತ್ತಾಗೋದಿಲ್ಲ. ಹಾಗಾಗಿ ಅವನು ಎಷ್ಟೋ ಸಲ ಈ ದಾರಿ ತಪ್ಪಿಸ್ಕೊಂಡು ಬಿಟ್ಟಿದ್ದಾನಂತೆ ತಂದೆ. ಈತ ಇರುವ ಅಪಾರ್ಟ್ಮೆಂಟಿನ ಆಚೆಗೆ ಹೋಗಿ ವಾಪಸ್ ಬರುವ ಹೊತ್ತಿಗೆ ಕಾವಲುಗಾರ ಬದಲಾಗಿ ಹೊಸ ಕಾವಲುಗಾರ ಆತನನ್ನು ಒಳಗೆ ಹೋಗುವುದಕ್ಕೆ ಬಿಡದೆ ತನ್ನ ಮಗನದೇ ಅಪಾರ್ಟ್ಮೆಂಟ್ ಎಂದರು. ಅವನ ಮನಸ್ಸು ಕರಗದೆ ಫೋನ್ ಮಾಡಿದಾಗ ಅದನ್ನು ಯಾರೂ ಉತ್ತರಿಸದೆ 6-8 ಗಂಟೆ ಹೊರಗೆ ಕಾದು ಒದ್ದಾಡಿದ್ದಾಗಿದೆ. ರಸ್ತೆ ದಾಟುವುದಕ್ಕೆ ಪರದಾಡಿದ್ದೂ ಆಗಿದೆ. ಕೆಮ್ಮು ಎಂದು ವೈದ್ಯರ ಬಳಿ ಹೋದಾಗ ಅವರು ಅವನನ್ನು ಕರೆದೊಯ್ದು ಬಯಾಪ್ಸಿ ಮಾಡಿ ಕಂಗಾಲಾಗಿಸಿದ್ದೂ ನಡೆದಿದೆ. 70 ರೂಪಾಯಿ ಕೊಟ್ಟು ಮಸಾಲೆ ದೋಸೆ ತಿಂದು 30 ರೂಪಾಯಿ ಕೊಟ್ಟ ಲೀಟರ್ ನೀರನ್ನು ಅರ್ಧ ಕುಡಿದು ಅಲ್ಲೇ ಬಿಟ್ಟು ಬರುವ ದೌಲತ್ತಿಗೆ ಅಪ್ಪ ಕಂಗಾಲಾಗಿ ಹೋಗಿದ್ದಾನೆ. ಅಂದರೆ ಈತನಿಗೆ ಹಳ್ಳಿಯಿಂದ ಹೋದವನಲ್ವ, ನಗರ ಜೀವನ ಇಷ್ಟ ಆಗೋದಿಲ್ಲ. ಯಾಕೆಂದರೆ ದಾರಿ ಒಂದು ಕಡೆ ಹೋದರೆ ದಾರಿ ತಪ್ತದೆ, ಇನ್ನೊಂದು ಕಡೆ ಮಗನ ಈ ಅಪಾರ್ಟ್ಮೆಂಟಿಗೆ ಹೋಗುವ ಅಂದರೆ ಅಲ್ಲಿ ವಾಚ್ಮ್ಯಾನ್ಗಳು ಬಿಡುವುದಿಲ್ಲ. ಅದು ಕೂಡ ತನ್ನದೇ ಮಗನ ಅಪಾರ್ಟ್ಮೆಂಟ್, ನಾನೇನು ಬೇರೆಯವರ ಹತ್ತಿರ ಬಂದದಲ್ಲ ಅಂತ ಹೇಳಿದರೂ ಕೂಡ ಅವರ ಮನಸ್ಸು ಕರಗುವುದಿಲ್ಲ. ಅದು ಕೂಡ ಫೋನ್ ಮಾಡಿದಾಗ ಅದನ್ನು ಯಾರೂ ಉತ್ತರಿಸುವುದಿಲ್ಲ. ಅಂತೂ 6-8 ಗಂಟೆ ಈ ತಂದೆ ಪಾಪ ಮಗನನ್ನು ಭೇಟಿ ಆಗಬೇಕು ಅಂತ ಈ ಅಪಾರ್ಟ್ಮೆಂಟಲ್ಲೇ ಕಾದು ಕೂತ್ಕೊಂಡು ಒದ್ದಾಡಿದ್ದಾಗಿದೆ. ಅದು ಕೂಡ ರಸ್ತೆ ದಾಟಬೇಕಾದ್ರೆ ಆ ಕಡೆ ಈ ಕಡೆ ಟ್ರಾಫಿಕ್, ಅದು ಕೂಡ ಸಿಗ್ನಲ್ಗಳು ಇವರಿಗೆಲ್ಲ ಗೊತ್ತಾಗೋದಿಲ್ಲ ಅಲ್ಲ ಹಳ್ಳಿಯಿಂದ ಹೋದವರಿಗೆ. ಹಾಗಾಗಿ ಇವನಿಗೂ ಕೂಡ ಸಾಕಾಗಿದೆ. ಅದು ಕೂಡ ಅಲ್ಲಿಯ ಸ್ಥಿತಿಯನ್ನು, ಅಂದರೆ ಮಾನವೀಯತೆ ಇಲ್ಲದೇ ಇರುವಂತಹ ನಗರ ಅದು. ಒಂದು ಸಲ ಕೆಮ್ಮು ಬಂದಿತ್ತಂತೆ ಈ ತಂದೆಗೆ. ಕೆಮ್ಮು ಅಂತ ಆಸ್ಪತ್ರೆಗೆ ಹೋದಾಗ ಅವರೇನು ಮಾಡಿದರು, ಬಯಾಪ್ಸಿ ಮಾಡೋದು ಗಂಭೀರ ಕಾಯಿಲೆ ಬಂದಾಗ ಮಾತ್ರ ಬಯಾಪ್ಸಿ ಮಾಡುವಂಥದ್ದು. ಆದರೆ ಇವನಿಗೆ ಕೆಮ್ಮು ಬಂದಾಗಲೇ ಡಾಕ್ಟ್ರು ಬಯಾಪ್ಸಿ ಮಾಡಬೇಕಾದ್ರೆ ಬಯಾಪ್ಸಿ ಮಾಡಿ ಕಂಗಾಲಾಗಿಸಿದ್ದು. ಅಂದರೆ ಈ ಕೆಮ್ಮಿಗೆ ಬಯಾಪ್ಸಿ ಯಾಕೆ ಮಾಡಿದರು? ತನಗೇನು ಗಂಭೀರ ಕಾಯಿಲೆಯ? ನಿಜವಾಗಿ ನಗರದ ಆಸ್ಪತ್ರೆಗಳಲ್ಲಿ ಹಣ ಮಾಡುವಂಥ ದಂಧೆ ಕೂಡ ನಡೀತಾ ಇದೆ ಅನ್ನುವಂಥದ್ದು ಇದರ ಒಳ ಅರ್ಥ. ಹಾಗಾಗಿ ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಹೋಟೆಲ್ಗಳಲ್ಲಿ ಯಾವ ರೀತಿ ಆಹಾರವನ್ನು ದುಂದುವೆಚ್ಚ ಮಾಡ್ತಾರೆ ಅನ್ನುವಂಥದ್ದು. ಆ ಒಂದು ದೋಸೆಗೆ ಅಷ್ಟು ಹಣ ಕೊಟ್ಟು, ಅದು ಕೂಡ 30 ರೂಪಾಯಿ ಕೊಟ್ಟಂತಹ ಲೀಟರ್ ನೀರನ್ನಾದರೂ ಕುಡಿತಾರಾ? ಅದು ಕೂಡ ಹಾಗೆಯೇ ಇಟ್ಟು ಬಿಡ್ತಾರೆ. ಇಂತಹ ಒಂದು ದೌಲತ್ತು, ಇಂತಹ ಒಂದು ದರ್ಬಾರು ಶ್ರೀಮಂತಿಕೆಯನ್ನು ಕಂಡು ಅಪ್ಪ ಕಂಗಾಲಾಗಿದ್ದು ಇದೆ. ತನ್ನ ಹಳ್ಳಿಯಲ್ಲಿ ನಿಮ್ಮ ಮನೆಯಲ್ಲೇ ಇರುವಂಥ ಹಿರಿಯರನ್ನು ನೀವು ಗಮನಿಸ್ಬೋದು. ಪ್ರತಿಯೊಂದಕ್ಕೂ ಅವರು ಲೆಕ್ಕಾಚಾರದಲ್ಲಿ ಇರ್ತಾರೆ. ಲೆಕ್ಕಾಚಾರದ ಬದುಕು ನಡೆಸಿದ್ರಿಂದಲೇ ಒಳ್ಳೆಯ ಬದುಕು ಅವರದ್ದಾಗಿದೆ. ಇಲ್ಲಿ ಹಾಗಲ್ಲ. ಸಿಟಿಯಲ್ಲಿರುವ ಅವರು ಏನು ಮಾಡ್ತಾರೆ, ಸಂಬಳ ಬರೋದು ಒಂದು 30,000 ಆದರೆ 1,00,000 ಖರ್ಚು ಮಾಡ್ತಾರೆ ಅವರು. ಆನಂತರ ಆ ಖರ್ಚನ್ನು ಸರಿದೂಗಿಸ್ಲಿಕ್ಕೋಸ್ಕರ ಸಾಲ ಮಾಡುವಂಥದ್ದು. ಸಾಲ ಮಾಡಿದ ನಂತರ ಸಾಲಗಾರರು ಎಲ್ಲ ಎತ್ಕೊಂಡು ಹೋದ ನಂತರ ಪಾಪ ಅಂತ ಹಳ್ಳಿಗೆ ಮತ್ತೆ ಹಿಂತಿರುಗುವಂಥ ಎಷ್ಟೋ ಕುಟುಂಬಗಳು ಇರ್ತವೆ. ಅದೇ ಇಂಥದ್ದನ್ನೆಲ್ಲ ನೋಡಿ ಈ ತಂದೆ ಕಂಗಾಲಾಗಿ ಹೋಗಿದ್ದಾನೆ. ಮಗ ಮರಳಿ ಬರುತ್ತಾನೆ ಅನ್ನೋದು ಒಂದು ಆಸೆ. ಯಾಕಂದರೆ ಮನೆಯನ್ನು ಮಾರೋದು ಬೇಡ ಹೇಳ್ತಾನಲ್ಲ, ಹಾಗಾಗಿ ಮಗ ಬಂದೇ ಬರ್ತಾನೆ. ತೋಟ ಹಾಗೆಯೇ ಉಳಿಯುತ್ತದೆ ಎಂಬುದು ಮತ್ತೊಂದು ಭರವಸೆ. ತನ್ನ ಅಪ್ಪ ಹಾಗೆ ತಾನು ಇಷ್ಟು ಕಷ್ಟಪಟ್ಟು ಮಾಡಿದಂತಹ ಈ ತೋಟ ಇದೆಯಲ್ಲ, ಮಗ ವಾಪಸ್ ಬರ್ತಾನಲ್ಲ, ಹಾಗಾಗಿ ತೋಟ ಏನು ಮಾರೋದಿಲ್ಲಲ್ಲ, ತೋಟ ಉಳಿತದೆ ಅನ್ನುವಂಥ ಒಂದು ಭರವಸೆ ಇದೆ. ಹಾಗೆ ಮಗನಿಗೆ ಕೇಳ್ತಾನಂತೆ, ಇಲ್ಲೇ 1,00,000 ದುಡಿಯಬಹುದಲ್ಲ ಅಂತ ಅಪ್ಪ ಆಗಾಗ ಮಗನಿಗೆ ಹೇಳುತ್ತಲೇ ಇರುತ್ತಾನೆ. ಆಗ ಅವನು ಹೇಳ್ತಾನೆ, ಅದು 1,00,000 ದುಡಿಯುವ ಪ್ರಶ್ನೆ ಅಲ್ಲ. ಹಳ್ಳಿಯಲ್ಲಿ ದುಡಿದ್ರು ನಿಜವಾಗಿ ಕೆಲವೊಂದು ಇಂಜಿನಿಯರ್ಗಳನ್ನು ನೀವು ಗಮನಿಸಿರ್ಬೋದು. ಹಳ್ಳಿಯ ಸಾಫ್ಟ್ವೇರ್ ಕಂಪನಿಯನ್ನು ಬಿಟ್ಟು ಇಲ್ಲಿ ಹೈನುಗಾರಿಕೆ ಮಾಡಿಕೊಂಡದ್ದು, ಕೃಷಿ ನಡೆಸುವಂಥದ್ದು ಎಷ್ಟೋ ಉದಾಹರಣೆಗಳಿವೆ. ಅಂದರೆ ಆ ಸಿಟಿಯ ಜಂಜಡದಿಂದ ಒಮ್ಮೆ ಮುಕ್ತಿ ಪಡೆದರೆ ಸಾಕು ಅಂತ ಹಳ್ಳಿಯಲ್ಲಿ ಬಂದು ನೆಲೆಸ್ತಾರೆ. ಅದಕ್ಕೆ ಅಪ್ಪ ಹೇಳ್ತಾನೆ ಮಗನ ಹತ್ತಿರ, ಈ ಲಕ್ಷಗಟ್ಟಲೆ ಸುಮ್ಮನೆ ಅಲ್ಲಿ ದುಡಿತೀಯಲ್ಲ, ಇಲ್ಲಿ ಸಹ ಸಿಗ್ತದಲ್ವಾ ಅಂತ ಹೇಳಿದಾಗ ಮಗ ಹೇಳ್ತಾನೆ, ಅದು ಬೇರೆ ಅಪ್ಪ, 1,00,000 ದುಡಿಯುವ ಪ್ರಶ್ನೆ ಅಲ್ಲ.
ನಾವು ಬದಲಾಗುತ್ತಿರುವ ಕಾಲದೊಂದಿಗೆ ಅಪ್ಡೇಟ್ ಆಗುತ್ತಿರಬೇಕು, ಕಾಲಕ್ಕೆ ಸರಿಯಾಗಿ ನಾವು ಹೊಂದಿಕೊಂಡು ಹೋಗಬೇಕು ಅನ್ನುವಂಥದ್ದು. ನೀವು ಹೇಳ್ತೀರಿ ಹೌದು, ಹಳ್ಳಿಯಲ್ಲಿ ಸಹ ಹಣ ಸಿಗ್ತದೆ ಅಂತ ಹೇಳೋದು ಹೌದು. ಆದರೆ ನಾವು ಇಂದಿನ ಕಾಲದಲ್ಲಿದ್ದೇವಲ್ವ, ನಾವು ಅಪ್ಡೇಟ್ ಆಗಬೇಕು. ಇಲ್ಲದೆ ಹೋದರೆ ಎಡಬಿಡಂಗಿಗಳಾಗ್ತೇವೆ, ಕಮಂಗಿಗಳಾಗ್ತೇವೆ, ಪೆದ್ದರಾಗಿ ಬಿಡ್ತೇವೆ, ನಾವು ಹಿಂದಕ್ಕೆ ಬೀಳ್ತೇವೆ, ಕುಗ್ಗಿ ಹೋಗ್ತೇವೆ. ನಮ್ಮನ್ನು ಕಾಲ ಕುಗ್ಗಿಸುವಂತೆ ಮತ್ಯಾವುದು ಕುಗ್ಗಿಸಲಾರದು. ನಾನು ಹಳ್ಳಿಯಲ್ಲಿ ಉಳಿದು ಬಿಟ್ಟು ಏನು ಮಾಡಲಿ? 1,00,000ದಿಂದ ಏನು ಬರ್ತದೆ? ಸಾಮಾಜಿಕ ಮನ್ನಣೆ ಸಿಗ್ತದಾ? ಮಹಾನಗರದಲ್ಲಿ ಬದುಕುತ್ತಿದ್ದೇನೆ ಎಂಬುದೇ ದೊಡ್ಡ ಹೆಮ್ಮೆ. ಬದಲಾಗುತ್ತಿರುವ ತಂತ್ರಜ್ಞಾನ ತನ್ನ ಮೂಲಕವೇ ಆಗುತ್ತಿದೆ ಎಂಬ ಹಮ್ಮು. ಬದಲಾಗುತ್ತಿರುವ ತನ್ನ ಭಾಷೆ, ಉಡುಗೆ ತೊಡುಗೆ, ಮನೆಯಿಂದ ಆಚೆ ಹೋಗುವಾಗ ತನ್ನೊಡನೆ ಬರುವ ವೋಕ್ಸ್ ವ್ಯಾಗನ್ ಕಾರು ಕೊಡುವ ಆತ್ಮವಿಶ್ವಾಸ, ಅದು ಮಿಕ್ಕವರಲ್ಲಿ ಹುಟ್ಟಿಸಬಹುದಾದಂಥ ಹೊಟ್ಟೆ ಕಿಚ್ಚು, ತಾನು ಭಾಗವಹಿಸುವ ಘನವಾದ ಚರ್ಚೆ, ತನ್ನ ಸರೀಕರಲ್ಲಿ ತಾನು ಮೂಡಿಸುವ ಸಂಚಲನ, ಇವೆಲ್ಲ ನಗರದಲ್ಲಷ್ಟೇ ಸಾಧ್ಯವಾಗುವಂಥದ್ದು. ಅಂದರೆ ಆತನ ಯೋಚನೆ ಬೇರೆ ಇರ್ತದೆ, ಅಪ್ಪನ ಯೋಚನೆ ಬೇರೆ. ಅಪ್ಪ ಹೇಳುವಂಥದ್ದು, ನೀನು ಸಿಟಿಯಲ್ಲಿ ದುಡಿಯುವಂಥ ಹಣ ಇಲ್ಲೇ ಸಿಗ್ತದಲ್ಲ, ನೀನು ಯಾಕೆ ಸಿಟಿಯಲ್ಲಿ ಇರಬೇಕು ಅನ್ನುವಂಥದ್ದು. ಆಗ ಮಗ ಹೇಳ್ತಾನೆ ಅಂಥ ಒಂದು ಸ್ಟೇಟಸ್ ಅಲ್ಲಿ ಸಿಗೋದಿಲ್ಲ. ಸ್ಟೇಟಸ್ ಅಂದರೆ ನಮ್ಮ ವಾಟ್ಸಪ್, ನಮ್ಮ ಮೊಬೈಲ್ನ ಸ್ಟೇಟಸ್ ಅಲ್ಲ, ಇದು ಅಂತಸ್ತು. ಆ ಸಿಟಿಯಲ್ಲಿರುವಂಥ ಒಂದು ಅಂತಸ್ತೇ ಬೇರೆ. ಅವನು ಸಮಜಾಯಿಸ್ತಾನೆ ಅಪ್ಪನಿಗೆ, ನಾವು ಕಾಲ ಬದಲಾಗ್ತಾ ಹೋಗ್ತದೆ, ಅದಕ್ಕೆ ಸರಿಯಾಗಿ ಅಪ್ಡೇಟ್ ಆಗಬೇಕು ಅನ್ನುವಂಥದ್ದು ಹೇಳ್ತಾ ಹೋಗ್ತಾನೆ. ಅದು ಕೂಡ ಅಲ್ಲಿಯ ಉಡುಗೆ ತೊಡುಗೆ ಬೇರೆ, ಹಳ್ಳಿಯ ಉಡುಗೆ ತೊಡುಗೆಗಳೇ ಬೇರೆ, ಇಲ್ಲಿಂದ ಭಾಷೆ ಬೇರೆ. ಇಲ್ಲಿ ಹಳ್ಳಿಯಲ್ಲಿರುವಾಗ ಒಂದೇ ಭಾಷೆ ಸಾಕಾಗ್ತದೆ. ಅದು ಕೂಡ ಸಿಟಿಯಲ್ಲಿ ಹಾಗಲ್ಲ, ಭಾಷೆಯನ್ನು ಕಲಿಬೋದು. ಮನೆಯಿಂದ ಆಚೆ ಹೋಗುವಾಗ ಒಳ್ಳೆಯ ಕಾರ್ ಇರ್ತದೆ, ವೋಕ್ಸ್ ವ್ಯಾಗನ್ ಕಾರು ಕೊಡುವಂಥ ತನ್ನದೇ ಸಂಬಳದಲ್ಲಿ ಇದನ್ನು ಪಡೆದುಕೊಂಡು ಹೋಗಿದೆ, ನನ್ನನ್ನೆಲ್ಲ ನೋಡ್ತಾ ಇದ್ದಾರೆ, ಆವಾಗೊಂದು ಆತ್ಮವಿಶ್ವಾಸ ಇರ್ತದೆ. ಹಾಗೆ ಹುಟ್ಟಿಸಬಹುದಾದಂಥ ಹೊಟ್ಟೆ ಕಿಚ್ಚು, ತಾನಿಷ್ಟು ಬೆಲೆ ಬಾಳುವಂತಹ ಆ ಕಾರನ್ನು ಚಲಾಯಿಸ್ತಾ ಇರುವಾಗ ಬೇರೆಯವರಲ್ಲಿ ಹೊಟ್ಟೆ ಕಿಚ್ಚಾಗ್ತದೆ. ಹಾಗೆ ಸರೀಕರಲ್ಲಿ ತಾನು ಮೂಡಿಸುವ ಸಂಚಲನ, ಸರೀಕರಲ್ಲಿ, ಸಂಬಂಧಿಕರಲ್ಲಿ ತನಗೆ ಆದಂತಹ ಒಂದು ಸ್ಟೇಟಸ್ ಇರ್ತದೆ. ತಾನು ಈ ರೀತಿ ಇದ್ದೇನಲ್ಲ ಅನ್ನುವಂಥದ್ದು ಅವರ ಎದುರಲ್ಲಿ ತಮಗೊಂದು ಹೆಮ್ಮೆ ಅಲ್ವಾ. ಅದೇ ತಾನು ಭಾಗವಹಿಸುವ ಘನವಾದ ಚರ್ಚೆ, ಅಂದರೆ ತಾನು ಬೇರೆ ಬೇರೆ ರೀತಿಯ ಮೀಟಿಂಗ್ಗಳಲ್ಲಿ ಭಾಗವಹಿಸ್ತೇನೆ, ಅಲ್ಲೆಲ್ಲ ದೇಶದಲ್ಲೇ ಪ್ರಪಂಚದಲ್ಲೇ ಅತಿ ಗಣ್ಯರಾದಂತಹ ವ್ಯಕ್ತಿಗಳು ಬರ್ತಾರೆ, ಅದೊಂದು ರೀತಿಯ ಇದೇ ಬೇರೆ ಯಾವುದು, ಆ ಒಂದು ಸ್ಟೇಟಸ್ಸೇ ಬೇರೆ, ಅಂತಸ್ತೇ ಬೇರೆ. ಇದೆಲ್ಲ ನಿಮ್ಮ ಹಳ್ಳಿಯಲ್ಲಿ ಆಗುವಂಥದ್ದಲ್ಲ, ಇದು ನಗರದಲ್ಲಿ ಮಾತ್ರ ಆಗುವಂಥದ್ದು. ಇದೆಲ್ಲ ಅವರವರ ಅಭಿಪ್ರಾಯಗಳು, ಮನಸ್ಸಿನ ಅಭಿಪ್ರಾಯಗಳು. ರಜೆ ಸಿಕ್ಕಾಗ ಆತ ತನ್ನೂರಿಗೆ ಹೋಗಲಾರ. ಈ ಯುವಕನಿಗೆ ಅಂದರೆ ಮಗನಿಗೆ, ಸಿಟಿಯಲ್ಲಿರುವಂಥ ಈ ಮಗ ಇದ್ದಾನಲ್ಲ, ಅವನಿಗೆ ರಜೆ ಸಿಗ್ತದೆ, ಆದರೆ ತನ್ನ ಊರಿಗೆ ಹೋಗೋದಿಲ್ಲ. ಅವನೆಲ್ಲಿಗೆ ಹೋಗ್ತಾನೆ? ರೆಸಾರ್ಟಿಗೆ ಹೋಗ್ತಾನೆ, ಹೋಮ್ ಸ್ಟೇಗಳಿಗೆ ಹೋಗ್ತಾನೆ. ಅದು ಕೂಡ ತನ್ನ ಮನೆಯಂತೆಯೇ ಇರ್ತದೆ. ಹೋಮ್ ಸ್ಟೇ ಇದೆಯಲ್ಲ, ಅದು ಹೇಗೆಂದರೆ ಹಣ ಹೆಚ್ಚು ಖರ್ಚು ಮಾಡಿದಷ್ಟು ಒಳ್ಳೊಳ್ಳೆಯ ಸವಲತ್ತುಗಳು ಸಿಗ್ತವೆ. ಅದು ಕೂಡ ಈ ಹೋಮ್ ಸ್ಟೇಗಳು ತನ್ನ ಮನೆಯಂತೆ ಇರ್ತದೆ, ಆದರೆ ಅದು ಕೊಂಚ ದುಬಾರಿಯೂ ಆದದ್ರಿಂದ ಅಲ್ಲಿಗೆ ಹೋಗೋದ್ರಲ್ಲಿ ಘನತೆ ಇರ್ತದೆ. ಇಂತಹ ರೆಸಾರ್ಟಲ್ಲಿ ಇದ್ರಂತೆ, ಇಂತಹ ಒಂದು 5 ಸ್ಟಾರ್ ಹೋಟೆಲಲ್ಲಿ ಇದ್ರಂತೆ, ಇಂತಹ ಹೋಟೆಲ್ನಲ್ಲಿ ಅವರು ಚಹಾ ತಿಂಡಿ ಕುಡಿತಾರಂತೆ, ಊಟ ಮಾಡ್ತಾರಂತೆ, ಹೀಗೆ ಅದೊಂದು ಘನತೆ ಇರ್ತದೆ. ಆದ್ದರಿಂದ ಅಲ್ಲಿಗೆ ಹೋಗೋದ್ರಲ್ಲಿ ಒಂದು ಘನತೆ ಇರ್ತದೆ. ಹೀಗೆ ಮಾತಿಗೆ ಮಾತು ಮಥಿಸಿದಾಗೆಲ್ಲ 10 ಎಕರೆಯ ಫಾರಮ್ ಹೌಸ್ ತನ್ನೂರಿನಲ್ಲಿದೆ, 16 ಕೋಟಿ ಬೆಲೆಯನ್ನು ಬಾಳ್ತದೆ. ತನ್ನ ಹಳ್ಳಿಯಲ್ಲಿರುವಂತಹ ಮನೆಯನ್ನು ಕೂಡ ಅವನು ತನ್ನ ಸ್ನೇಹಿತರ ಹತ್ತಿರ ಹೊಗಳ್ತಾನೆ. ಅಂದರೆ ತಮಗೆ ಇಷ್ಟಿಷ್ಟು ಕೋಟಿ ಬೆಲೆ ಬಾಳುವಂತಹ ಫಾರ್ಮ್ ಹೌಸ್ ಇದೆ, ಹೀಗೆ ತೋಟ ಇದೆ, ಅದೆಲ್ಲವನ್ನು ಹೇಳ್ತಾನೆ. ಅದರ ಜೊತೆಯಲ್ಲೇ ಹೇಳ್ತಾನೆ, ನನ್ನ ಅಪ್ಪನಿಗೊಂದು ಆ್ಯಂಡ್ರಾಯ್ಡ್ ಫೋನನ್ನು ತೆಗೆಸಿಕೊಟ್ಟೆ. ಇದೆಲ್ಲ ಮಾತುಗಳನ್ನು ಆಡ್ತಾ ಆ ಸಿಟಿಯಲ್ಲಿ ನಗರದಲ್ಲಿ ಇದ್ಕೊಂಡೇ ಆತ ಸುಖ ಪಡ್ತಾನೆ. ಇಲ್ಲಿ ಹಳ್ಳಿಯಲ್ಲಿರುವಂತಹ ತಂದೆ ಇದ್ದಾರಲ್ಲ, ಅವರು ಕೂಡ ತನ್ನ ಮಗನ ಬಗ್ಗೆ ಹೇಳ್ತಾರೆ. ನನ್ನ ಮಗ ಬೆಂಗಳೂರಲ್ಲಿದ್ದಾನೆ, ಬಹಳ ಅವನಿಗೆ ಒಂದು ನಿಮಿಷ ಕೂಡ ಪುರ್ಸೊತ್ತಿಲ್ಲ. ಅವನ ಮನೆ ಒಂದು ಅರಮನೆಯ ಹಾಗಿದೆ. ಆ ಅರಮನೆಯ ಹಿಂದೆ ನಿಂತು ನೋಡಿದರೆ ಅಲ್ಲಿ ಅಚ್ಚೋದ ಸರೋವರ ಅಂದರೆ ಅದರ ನೀರು ಸ್ಫಟಿಕದ ಹಾಗೆ ಇರ್ತದಂತೆ, ಕಾವ್ಯದಲ್ಲೆಲ್ಲ ಬರ್ತದೆ. ಈ ಅಚ್ಚೋದ ಸರೋವರವೇ ಕಾಣಿಸ್ತದೆ. ಮನೆಯಿಂದ ವಿಮಾನ ನಿಲ್ದಾಣಕ್ಕೆ 9 ಮೈಲು ದೂರ, ಮನೆಯಿಂದ ಹೊರಗೆ ಕಾಲಿಟ್ಟರೆ ವರ್ತುಲ ರಸ್ತೆ. ಹೀಗೆಲ್ಲ ಅವನು ಹೇಳಿಕೊಂಡು ಬೀಗ್ತಾ ಇರ್ತಾನೆ, ನನ್ನ ಮಗ ಹಾಗೆ ಹೀಗೆ ಅಂತೆಲ್ಲ. ಆದರೆ ಅವರಿಬ್ಬರಲ್ಲಿಯೂ ಕೂಡ, ಅಂದರೆ 2 ಜಗತ್ತು ಏಕಕಾಲದಲ್ಲಿ ತನ್ನ ಸಂಕಟ ಮತ್ತು ಸಂಭ್ರಮಗಳನ್ನು ಬೇರೆ ಬೇರೆಯಾಗಿ ಅನುಭವಿಸ್ತಾ ಇದೆ.
ಮಗನ ಜಗತ್ತಿನ ಬಗ್ಗೆ ಭ್ರಮೆ ಇಟ್ಟುಕೊಂಡ ಅಪ್ಪ, ಅಪ್ಪನ ಜಗತ್ತಿನ ಕುರಿತು ಭ್ರಮೆ ಇಟ್ಟುಕೊಂಡಂತಹ ಮಗ, ಇವರಿಬ್ಬರೂ ಸುಖದಲ್ಲಿ ಇರ್ತಾರೆ. ಇವರಿಬ್ಬರು ಸುಖದಲ್ಲಿ ಇದ್ದಾರೆ ಹೌದು, ಆದರೆ ತಮ್ಮ ಜಗತ್ತನ್ನು ಅವರಿಗೆ ಬದಲಾಯಿಸಿಕೊಳ್ಳಿಕ್ಕೆ ಭಯ ಆಗ್ತದೆ. ಎಲ್ಲೋ ಕಳೆದು ಹೋಗ್ತೇವೆ ಅಂದರೆ ಅಪ್ಪನ ಜಗತ್ತಿನಿಂದ ಮಗನ ಜಗತ್ತಿಗೆ ಬರ್ಬೋದು ಅಪ್ಪನಿಗೆ, ಆದರೆ ಅವನಿಗೆ ಇಷ್ಟ ಇಲ್ಲ. ಆದರೆ ಮಗನ ಜಗತ್ತಿನಿಂದ ಹಾಗೆ ಅಪ್ಪನ ಜಗತ್ತಿಗೆ ಮಗನಿಗೆ ಬರ್ಬೋದು. ಇಬ್ಬರಿಗೂ ಕೂಡ ತಮ್ಮ ತಮ್ಮ ಜಗತ್ತನ್ನು ಬದಲಾಯಿಸಿಕೊಳ್ಳಲಿಕ್ಕೆ ಇಷ್ಟ ಇಲ್ಲ. ತಾವೆಲ್ಲೋ ಕಳೆದು ಹೋಗ್ತೇವೆ ಅನ್ನುವಂಥ ಭಾವನೆ ಮತ್ತು ಸಂಕಟ ಇವರಿಬ್ಬರಲ್ಲಿ ತಂದೆ ಮತ್ತು ಮಗನಲ್ಲಿ ಒಳಗೊಳಗೆ ಅವರು ಆ ಸಂಕಟವನ್ನು ಅನುಭವಿಸ್ತಾರೆ. ಇಲ್ಲಿ ಲೇಖಕರು ಹೇಳ್ತಾರೆ, ನಿಜದ ಸಂತಸ ಯಾವುದು ಟೊಳ್ಳು ಅಂತ ಇಬ್ಬರಿಗೂ ಕೂಡ ಅರಿವಿಲ್ಲ. ಆ ರೀತಿಯಲ್ಲಿ ಎರಡೂ ಜಗತ್ತುಗಳು ಕೂಡ ಅಸ್ತಿತ್ವದಲ್ಲಿವೆ. ಇಲ್ಲಿ ಕೊನೆಯದಾಗಿ ಅವರು ಹೇಳ್ತಾರೆ ನೋಡಿ, ದೇವತೆಗಳು ಮನುಷ್ಯರಾಗಿ ಹುಟ್ಟಲು ಆಸೆ ಪಡುತ್ತಿದ್ದರೆ ಮನುಷ್ಯ ದೇವತೆಯಾಗಲು ಹಂಬಲಿಸ್ತಾ ಇದ್ದಾನೆ. ಅಂದರೆ ಎಲ್ಲವನ್ನು ಅನುಭವಿಸಿದವರು ಇನ್ನೊಂದು ಲೋಕವನ್ನು ನೋಡಬೇಕು ಅನ್ನುವಂಥದ್ದು. ಇನ್ನೊಂದು ಲೋಕದಲ್ಲಿ ಏನೂ ಇಲ್ಲ ಅಂತ ಇದ್ದವರು ಮತ್ತೊಂದು ಲೋಕವನ್ನು ನೋಡ್ತೇನೆ ಅನ್ನುವಂಥದ್ದು. ಅಂದರೆ ದೇವತೆಗಳು ನಿಜವಾಗಿ ಎಲ್ಲ ಸುಖಗಳು ಅವರ ಲೋಕದಲ್ಲಿ ಇದೆ, ಆದರೆ ಮನುಷ್ಯರಾಗಿ ಭೂಲೋಕದಲ್ಲಿ ಹುಟ್ಟೋಣ ಅಂತ. ಇಲ್ಲಿ ಅವರಿಗೆ ಇಲ್ಲಿರುವಂತಹ ಸುಖದ ಪರಿವು ಇರುವುದಿಲ್ಲ ಮನುಷ್ಯರಿಗೆ. ಅವರಿಗೆ ಅಯ್ಯೋ ಎಲ್ಲ ಸಿಗುವಂತಹ ದೇವಲೋಕದಲ್ಲಿ ನಾವು ಹುಟ್ಟಿದ್ರೆ ಅನ್ನುವಂತಹ ಕನವರಿಕೆ. ಇಬ್ಬರಿಗೂ ಕೂಡ ದೇವತೆಗಳಿಗೆ ಭೂಮಿಯಲ್ಲಿ ಹುಟ್ಟೋಣ ಅಂತ, ಭೂಮಿಯಲ್ಲಿ ಇದ್ದಂತಹ ಮನುಷ್ಯರಿಗೆ ದೇವಲೋಕದಲ್ಲಿ ಹುಟ್ಟೋಣ ಅಂತ. ಹೀಗೆ ಈ ಒಂದು ಹಪಹಪಿಕೆಯಲ್ಲಿ ಮನುಷ್ಯರಿದ್ದಾರೆ ಎಂದು. ಇಲ್ಲಿ ಕೊನೆಯದಾಗಿ ಇನ್ನೂ ಒಂದು ಮಾತನ್ನು ಜೋಗಿಯವರು ಹೇಳ್ತಾರೆ, ಶಾಪ ಪಡೆಯದೆ ದೇವತೆಗಳು ಮನುಷ್ಯರಾಗಿ ಹುಟ್ಟುವುದಿಲ್ಲ, ಸಾಯದೆ ಮನುಷ್ಯ ದೇವತೆಯಾಗಲಾರ. ಅಂದರೆ ದೇವತೆಗಳು, ನೀವೆಲ್ಲ ಪುರಾಣ ಕಥೆಗಳಲ್ಲಿ ಓದಿರ್ಬೋದು, ಶಾಪ ತೆಗೆದುಕೊಂಡಂತಹ ದೇವತೆಗಳೇ ಇಲ್ಲಿ ಋಷಿಗಳಾಗಿಯೋ ರಾಕ್ಷಸರಾಗಿಯೋ ಮನುಷ್ಯರಾಗಿಯೋ ಏನೋ ಹುಟ್ಟುತ್ತಾರೆ. ಹಾಗೆಯೇ ಮನುಷ್ಯ ದೇವತೆಯಾಗಬೇಕಾದ್ರೆ ಅವನು ಇಲ್ಲಿಯ ತನ್ನ ಈ ಸಂಬಂಧವನ್ನು ಕಳೆದುಕೊಳ್ಬೇಕು, ಅಂದರೆ ಆತ ಸಾಯಬೇಕು ಅನ್ನುವಂಥದ್ದು. ಇಲ್ಲಿಗೆ ವಿದ್ಯಾರ್ಥಿಗಳೇ, ಜೋಗಿ ಅವರು ಬರೆದಂತಹ ಅಪ್ಪನ ಜಗತ್ತು ಮಗನ ಜಗತ್ತು ಎರಡೂ ಇರುವ ಮಹಾಜಗತ್ತು ಅನ್ನುವಂತಹ ಲೇಖನ ಮುಕ್ತಾಯವಾಗ್ತದೆ. ಸರಿ ವಿದ್ಯಾರ್ಥಿಗಳೇ, ಇನ್ನೊಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.